ಅವನು ಯಾಕೆ ಮಾಡಿದ್ರೆ ಏನೋ ನ್ಯಾಯವಾಗಿ ಕೇಳ್ಬೇಕಾಗಿತ್ತು. ಇವತ್ತು ದಿವಸ ನ್ಯಾಯವಾಗಿ ಕೇಳಿಲ್ಲ ಅವ. ಸುಮ್ಮನೆ ಯಾರಿಗೆ ನಮ್ಮ ಓಣಿ ಹಿರಿಯರಿಗೆ ಹೇಳಲಾರ್ದಂಗೆ ಏನು ಕೇಳಲಾರ್ದಂಗೆ ಮೈಗೆಲ್ಲ ಸಗಣಿ ಹಚ್ಕೊಂಡು ಅಲ್ಲಿ ಸ್ಟ್ರೈಕ್ ಮಾಡಿ ಭಾಳ ಒಂದು ಕಾನೂನು ಕೈಗೆ ತೊಗೊಂಡು ಅವ್ಯಾಕ ಇದರಲ್ಲಿದ್ದ ಒಂದು ಕ್ಲೀನ ಹಿತ್ತೆ ಮಾಡಿದ್ದಾನವ. ಆದ್ರೆ ನಮ್ಮ 40 ವರ್ಷದ ಸರ್ವಿಸ್ನಾಗ ಇವತ್ತಿಗೆ ಒಂದು ದಿವಸ ನಮ್ಮ ಮುನ್ಸಿಪಾಲಿಟಿ ಕೆಲಸಕ್ಕೆ ಬಂದಿಲ್ಲವ. ನಾನು ಸಫಾಯಿ ಕರ್ಮಚಾರಿ ಮುನ್ಸಿಪಾಲಿಟಿ ಒಳಗೆ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತೀನಿ ಅಂತ ಕೇಳ್ಯಾನವ. ಇವತ್ತಿಗೆ ಬಂದಿಲ್ಲವ. ದಿನಗೂಲಿಯಿಂದ ಕೆಲಸ ಮಾಡ್ತೀನಿ ಅಂತ ಕೇಳ್ಯಾನ. ನಮ್ಮ ಪುರಸಭೆಗೆ ಯಾವುದೋ ಕೆಲಸ ಮಾಡಿಲ್ಲವ, ಯಾವತ್ತೂ ಬಂದಿಲ್ಲವ. ತಂದಿನೂ ಬಂದಿಲ್ಲ, ಮಗನೂ ಬಂದಿಲ್ಲ. ಕೆಲಸ ಕೇಳ್ಬೇಕಾಗಿತ್ತಂದ್ರೆ ಅಧ್ಯಕ್ಷರು ಕೇಳಿ ಮುಖ್ಯಾಧಿಕಾರಿಗಳು ಕೇಳಿ ಹೋಗಲಿ. ಅದು ಅದನ್ನು ಬಿಟ್ಟು ಬೇರೆ ತನ್ನದಾದಂಥ ಒಂದು ಇದನ್ನು ಮಾಡಿ ನಮ್ಮ ಆಡಳಿತ ಮಂಡಳಿಗೆ ಮತ್ತು ಇಲ್ಲಿ ಆಡಳಿತ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ದೊಡ್ಡ ಅವಮಾನ ಆಗೈತಿ. ಆ ಅವಮಾನದಿಂದ ಅವಂಗೆ ಕಠಿಣ ಶಿಕ್ಷೆ ಮಾಡಬೇಕು, ತನಿಖೆ ಮಾಡಿ ಅಂತೇಳಿ ನಮ್ಮ ಇದೊಂದು ಮನವಿ. ಕಾನೂನು ವಿರೋಧವಾದಂಥ ಕೆಲಸವನ್ನು ಮಾಡಿರ್ತಾರೆ. ಅವರು ನನಗೆ ನ್ಯಾಯಯುತವಾಗಿ ನನಗೆ ಮುಂಚೆ ಒಂದು ಸರಿ ಮನವಿ ಸಲ್ಲಿಸಬೇಕಾಗಿತ್ತು. ಅವ್ರದ್ದು ಏನಾದರೂ ಬೇಡಿಕೆ ಇದ್ದರೆ ಅದೇನಾದರೂ ನ್ಯಾಯಯುತವಾಗೈತೆ ಅಂತ ಪರಿಶೀಲಿಸೋಕ್ಕೆ ನಮಗೆ ಅವಕಾಶ ಇತ್ತು. ಅದೇನೂ ಇಲ್ಲದೆ ನಮ್ಗೆ ಯಾವುದೇ ನಮಗೆ ಮುನ್ಸೂಚನೆ ಇದೆ ಅವರು ಬಂದು ಆ ರೀತಿ ಒಂದು ಘಟನೆಯನ್ನು ಸೃಷ್ಟಿ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅವ್ರ ಬೇಡಿಕೆಯನ್ನು ಅದರದ್ದು ಪರಿಶೀಲನೆ ಮಾಡಿ ಅದು ನಿಜಾನೋ ಸುಳ್ಳು ಅಂತೇಳಿ ಇವತ್ತು ವರದಿ ನಾನು ಸಲ್ಲಿಸ್ತೀನಿ.